ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸಂತೋಷವಾಗಿ ಇದ್ದೀರಾ? ದೇವರಾದ ಯೇಸುಕ್ರಿಸ್ತನು ಯಾವಾಗಲೂ ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾನೆ. ಆತನ ಕಣ್ಣುಗಳು ನಿಮ್ಮ ಮೇಲೆ ಇವೆ. ಆತನು ನಿಮ್ಮನ್ನು ಗಮನಿಸುತ್ತಲೇ ಇದ್ದಾನೆ. ಮತ್ತೆ ನೀವು ಸಂತೋಷವಾಗಿ ತಾನೇ ಇರಬೇಕು. ಯಾಕೆ ಭಯಪಡುತ್ತೀರಿ? ಸಂತೋಷವಾಗಿ ಇರಿ. ನಿಮ್ಮ ಪ್ರಾರ್ಥನೆಯನ್ನು ಕೇಳಲು ಆತನು ಯಾವಾಗಲೂ ಆಸಕ್ತನಾಗಿದ್ದಾನೆ. ಸರಿ, ಈ ಸ್ಥಳ ಬಹಳ ಸುಂದರವಾಗಿದೆ ಎಂದು ನೋಡುತ್ತೀರಾ? ತುಂಬಾ ಸುಂದರವಾದಂತಹ ಸ್ಥಳ. ಆಸ್ಟ್ರೇಲಿಯಾದಲ್ಲಿ ಅಡಲೇಡ್ ಎಂಬಂತ ಪಟ್ಟಣದಲ್ಲಿ ಇದೊಂದು ವಿನ್ಯಾರ್ಡ್, ದ್ರಾಕ್ಷಿ ತೋಟ. ತುಂಬಾ ಸುಂದರವಾಗಿದೆ ಅಲ್ಲ? ಈ ದ್ರಾಕ್ಷಿ ತೋಟವನ್ನು ಚೆನ್ನಾಗಿ ಪರಾಮರಿಸುತ್ತಾರೆ. ಈ ಪಟ್ಟಣದಲ್ಲಿ ಬಹಳಷ್ಟು ದ್ರಾಕ್ಷಿ ತೋಟಗಳಿವೆ. ಇಲ್ಲಿಂದ ವೈನನ್ನು ತಯಾರಿಸಿ ಲೋಕದೆಲ್ಲೆಡೆ ಕಳುಹಿಸುತ್ತಾರೆ. ಹಾಗೆ ಇಲ್ಲಿ ಒಂದು ಗಿಡವನ್ನು ನೋಡುತ್ತೀರಲ್ಲ, ಲ್ಯಾವೆಂಡರ್ ಪುಷ್ಪ. ಇದು ಆ ಒಂದು ಲ್ಯಾವೆಂಡರ್ ಗಿಡ. ಈ ಹೂವಿನಿಂದಲೇ ಆ ಲ್ಯಾವೆಂಡರ್ ಎಸೆನ್ಸ್ ಅನ್ನು ತೆಗೆಯುತ್ತಾರೆ. ಲ್ಯಾವೆಂಡರ್ ಸೋಪ್ ತಯಾರಿಸುವುದು, ಪರ್ಫ್ಯೂಮ್ ತಯಾರಿಸುವುದು, ಎಲ್ಲದಕ್ಕೂ ಕೂಡ ಈ ಹೂವನ್ನೇ ಉಪಯೋಗಿಸುತ್ತಾರೆ. ಇಷ್ಟು ಚಿಕ್ಕ ಹೂವಾಗಿದೆ, ಆದರೆ ಇದರ ಸುವಾಸನೆ, ಆ ಸ್ಮೆಲ್ ಮನಸ್ಸಿಗೆ ಬಹಳ ರಮ್ಯವಾಗಿ ಇರುತ್ತದೆ. ಆದ್ದರಿಂದ ಅನೇಕ ಕಡೆಗಳಲ್ಲಿ ಇದನ್ನು ಉಪಯೋಗಿಸುತ್ತಾರೆ. ನೀವು ನೋಡಿದ್ದೀರಲ್ಲ, ಆ ಒಂದು ಗಿಡ ಇದು. ಈ ರೀತಿಯಾಗಿ ಒಂದು ಸಮೃದ್ಧಿಯಾಗಿರುವಂತ ಪಟ್ಟಣ ಇದು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ, ಯೆಶಾಯ 58ನೇ ಅಧ್ಯಾಯ 9ನೇ ವಾಕ್ಯ. ನನ್ನ ಮಗನೇ, ನನ್ನ ಮಗಳೇ, ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ದೇವರು ಎಲ್ಲಿ? ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರಾ? ಪಕ್ಕದಲ್ಲೇ ಇದ್ದಾರೆ. ನೀವು ಕರೆದರೆ, ಯೇಸು ಎಂದು ಕರೆದರೆ, ಇಲ್ಲೇ ಇದ್ದೇನೆ ಮಗನೇ, ಇಲ್ಲೇ ಇದ್ದೇನೆ ಮಗಳೇ ಎಂದು ಉತ್ತರ ಕೊಡುವರು. ಆದ್ದರಿಂದ ನೀವು ಕರೆದ ಕೂಡಲೇ ಆತನು ನಿಮಗೆ ಉತ್ತರ ಕೊಡುವನು. ಆದ್ರೆ ನೀವು ಕರೆಯಬೇಕು. ನಾವು ಅನೇಕ ಸಂದರ್ಭಗಳಲ್ಲಿ ದೇವರನ್ನು ಕರೆಯುವುದೇ ಇಲ್ಲ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನೆಂಬುದಾಗಿ ದೇವರು ಹೇಳಿದ್ದಾರಲ್ಲ. ಯೇಸುವೆ ನನಗೆ ಸಹಾಯ ಮಾಡಿ ಎಂದು ಕರೆಯಬೇಕು. ಯೇಸುವೆ ನನಗೆ ಈ ಕಾರ್ಯದಲ್ಲಿ ಒಂದು ಅದ್ಭುತ ಬೇಕೆಂಬುದಾಗಿ ಕೇಳಬೇಕು. ಇಂದು ಯಾವುದೋ ಒಂದು ಕಾರ್ಯದ ಬಗ್ಗೆ ಕಂಗಾಲಾಗುತ್ತಾ ಇದ್ದೀರಲ್ಲ, ಯೇಸುವೆ ಈ ಕಾರ್ಯದಲ್ಲಿ ನನಗೆ ನೀವೊಂದು ಅದ್ಭುತ ಮಾಡಬೇಕು ಎಂಬುದಾಗಿ ನಿಜವಾಗಿ ಕರೆದು ನೋಡಿರಿ, ನಿಮಗೆ ಆತನು ಉತ್ತರ ಕೊಡುವನು. ಈಗ ನಿಮ್ಮ ಹತ್ತಿರದಲ್ಲೇ ಇದ್ದೇನೆಂಬುದಾಗಿ ಆತನು ಹೇಳುತ್ತಾನೆ. ಮತ್ತ್ಯಾಕೆ ಭಯಪಡಬೇಕು? ಆದರೆ ಆ ವಾಕ್ಯದ ಆರಂಭದಲ್ಲಿ ಹೇಳಲ್ಪಟ್ಟಿದೆ ಆಗ. ಆಗ ಅಂದ್ರೆ ಯಾವಾಗ? ಅದರ ಹಿಂದಿನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಉಪವಾಸ ಮಾಡಿ ಪ್ರಾರ್ಥಿಸುವಾಗ. ಉಪವಾಸ ಮಾಡಬೇಕು. ನೀವೆಂದಾದರೂ ಉಪವಾಸ ಮಾಡಿ ಪ್ರಾರ್ಥಿಸಿದ್ದೀರಾ? ವಾರಕ್ಕೆ ಒಂದು ದಿನವಾದರೂ ಉಪವಾಸ ಮಾಡಿ ಪ್ರಾರ್ಥಿಸಬೇಕು. ಸಾಧ್ಯವಾದರೆ 12 ಗಂಟೆಗಳ ಉಪವಾಸ ಮಾಡಬಹುದು. ಇಲ್ಲ, ಸಾಧ್ಯವಾಗುವುದಿಲ್ಲ ಅಂದರೆ ಒಂದು ಹೊತ್ತಿನ ಆಹಾರ ತ್ಯಜಿಸಿ ಉಪವಾಸ ಮಾಡಿ ಪ್ರಾರ್ಥಿಸುವಂಥದ್ದು. ಬೆಳಗಿನ ಆಹಾರವನ್ನು ತ್ಯಜಿಸಬಹುದು. ಇಲ್ಲ, ಆಗುವುದಿಲ್ಲ, ಕೆಲಸ ಇದೆ, ಬಿಸ್ನೆಸ್ ಇದೆ ಅಂದರೆ ರಾತ್ರಿ ಆಹಾರವನ್ನು ತ್ಯಜಿಸಿ ವಾರಕ್ಕೆ ಒಂದು ದಿನ ಚೆನ್ನಾಗಿ ದೇವರ ಪಾದಗಳಲ್ಲಿ ಟೈಮ್ ತೆಗೆದುಕೊಂಡು ಆ ರಾತ್ರಿ 2-3 ಗಂಟೆಗಳು ವಾಕ್ಯವನ್ನು ಓದಿ ಪ್ರಾರ್ಥಿಸಬಹುದು. ನಿಮ್ಮ ಕಾರ್ಯಗಳನ್ನೆಲ್ಲ ಬರೆದು, ದೇವರು ಈ ವಾರದಲ್ಲಿ ಈ ಕಾರ್ಯಗಳಲ್ಲಿ ಎಲ್ಲ ಅದ್ಭುತ ಮಾಡಬೇಕು, ನನಗೆ ನಡೆಸುವಿಕೆ ಬೇಕು, ಆಲೋಚನೆ ಬೇಕೆಂದು ನೀವು ಪ್ರಾರ್ಥನೆ ಮಾಡಬಹುದು. ನಿಮ್ಮ ಬಿಸ್ನೆಸ್, ಕೆಲಸ, ಕುಟುಂಬದ ಕಾರ್ಯಗಳಿಗಾಗಿ ಈ ರೀತಿ ಉಪವಾಸ ಮಾಡಿ ಪ್ರಾರ್ಥಿಸುವಂತ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ವಾರಕ್ಕೆ ಒಂದು ದಿನವಾದರೂ ಉಪವಾಸ ಮಾಡುತ್ತೀರಾ? ಖಂಡಿತ ಮಾಡಬೇಕು. ಆ ರೀತಿ ಉಪವಾಸ ಮಾಡಿ ನಿಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸುವಾಗ, ಈಗ ನಾನು ನಿಮ್ಮ ಪಕ್ಕದಲ್ಲೇ ಇದ್ದೇನೆಂದು ದೇವರು ಹೇಳುವರಂತೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವರಂತೆ. ಆದ್ರೆ ನಾನು ಪ್ರಾರ್ಥನೆ ಮಾಡಿ ಮಾಡಿ ನೋಡುತ್ತೇನೆ, ಉತ್ತರವೇ ಬರುತ್ತಿಲ್ಲ ಅಂದರೆ ಉಪವಾಸ ಮಾಡಿ ನೋಡಿರಿ. ಒಂದು ಹೊತ್ತಿನ ಆಹಾರ ತ್ಯಜಿಸಿ ನಾನು ಉಪವಾಸ ಮಾಡಿ ಈ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ, ನನಗೊಂದು ಅದ್ಭುತ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸಿರಿ. ನಿಮಗೆ ಖಂಡಿತವಾಗಿ ಒಂದು ಅದ್ಭುತ ನಡೆಯುತ್ತದೆ. ಒಮ್ಮೆ ಒಬ್ಬ ಸಹೋದರ ಬಂದರು. ನಾನು ಇದಕ್ಕಾಗಿ ಎಷ್ಟೋ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಬ್ರದರ್, ಏನೂ ನಡೆಯುತ್ತಾ ಇಲ್ಲ. ವಾಗ್ದಾನಗಳನ್ನೆಲ್ಲ ಹೇಳುತ್ತೇನೆ, ವಾಕ್ ವಿತ್ ಜೀಸಸ್ ನೋಡಿ ಪ್ರತಿನಿತ್ಯ ಪ್ರಾರ್ಥಿಸುತ್ತೇನೆ, ಏನು ನಡೆಯುತ್ತಾ ಇಲ್ಲವಲ್ಲ. ಸೋತು ಹೋಗಿ ಹೇಳಿದರು. ನಾನು ಕೇಳಿದೆ, ಎಂದಾದ್ರೂ ಉಪವಾಸ ಮಾಡಿ ಪ್ರಾರ್ಥಿಸಿದ್ದೀರಾ? ನನಗೆ ಅದಕ್ಕೆ ಟೈಮೇ ಇಲ್ಲ ಬ್ರದರ್, ನನಗೆ ಕುಟುಂಬ ಕಾರ್ಯಗಳು, ಬಿಸ್ನೆಸ್ ಇದೇ ಹೆಚ್ಚಾಗಿದೆ. ನಿಮಗೆ ಅದಕ್ಕೆ ಟೈಮ್ ಇಲ್ಲ ಅಂದರೆ ದೇವ್ರು ನಿಮಗೆ ಹೇಗೆ ಟೈಮ್ ಕೊಡುತ್ತಾರೆ? ನೀವು ಟೈಮನ್ನು ಪ್ರತ್ಯೇಕಿಸಬೇಕು. ಒಂದು ಹೊತ್ತು, ಒಂದು ವೇಳೆ ಹಗಲಲ್ಲಿ ಉಪವಾಸ ಮಾಡೋದಕ್ಕೆ ಆಗದೇ ಇದ್ದರೆ ರಾತ್ರಿ ಒಂದು ಹೊತ್ತು ಆಹಾರವನ್ನು ತ್ಯಜಿಸಿ 1-2 ಗಂಟೆ ದೇವರ ಪಾದಗಳಲ್ಲಿ ಕುಳಿತು ಪ್ರತ್ಯೇಕವಾಗಿ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿರಿ. ನೀವು ಸಮಯವನ್ನು ಪ್ರತ್ಯೇಕಿಸಬೇಕು. ನೀವು ಪ್ರಯಾಸ ಪಡಬೇಕಲ್ಲ. ಸರಿ ಬ್ರದರ್ ಎಂದು ಹೋದರು. ಅವರು ಉಪವಾಸ ಮಾಡಿ ಪ್ರಾರ್ಥಿಸಿದ ಕೂಡಲೇ ಕಾರ್ಯ ಸಫಲವಾಯಿತು. ತಕ್ಷಣ ಅದ್ಭುತ ನಡೆಯಿತು. ಅದರಲ್ಲಿ ಒಂದು ಶಕ್ತಿ ಇದೆ. ಅದನ್ನೇ ಹೇಳುತ್ತಾರೆ, ನೀನು ಉಪವಾಸ ಮಾಡಿ ಪ್ರಾರ್ಥಿಸುವಾಗ ಆಗ ನಾನು ನಿನಗೆ ಉತ್ತರ ಕೊಡುವೆನೋ, ನಿನ್ನ ಪಕ್ಕದಲ್ಲಿ ನಾನಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಇಂದು ಹೇಳುವಿರಾ, ದೇವರೇ ಉಪವಾಸ ಮಾಡಿ ಪ್ರಾರ್ಥಿಸಲು ಕೃಪೆ ಕೊಡಿರಿ, ನಾನು ಉಪವಾಸ ಮಾಡಿ ಪ್ರಾರ್ಥಿಸುತ್ತೇನೆ, ನೀವು ನನ್ನ ಹತ್ತಿರವೇ ಇದ್ದೀರಿ, ನನಗೆ ಉತ್ತರ ಕೊಡುತ್ತೀರಿ, ಸ್ತೋತ್ರ ಎಂದು ಹೇಳಿರಿ. ದೇವರೇ ನನ್ನ ಕೂಗನ್ನು ಕೇಳಿ ನನಗೆ ಉತ್ತರವನ್ನು ಕೊಡುತ್ತೀರಿ, ನಿಮಗೆ ಸ್ತೋತ್ರ. ನಾನು ಉಪವಾಸ ಮಾಡಿ ಪ್ರಾರ್ಥಿಸುವುದಕ್ಕೆ ನನಗೆ ಬಲ ಕೊಡಿ. ನಾನು ಉಪವಾಸ ಮಾಡಿ ಪ್ರಾರ್ಥಿಸಿ ಅದ್ಭುತಗಳನ್ನು ಹೊಂದಿಕೊಳ್ಳುವೆ.
ನಾನು ನಂಬುತ್ತೇನೆ, ನೀವು ನನ್ನ ಪಕ್ಕದಲ್ಲಿ ಇದ್ದೀರಿ, ಮಾತನಾಡುತ್ತೀರಿ, ಮುನ್ನಡೆಸುತ್ತೀರಿ. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.